ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ರೈಸ್ ಅಕೌಂಟ್ ಮಾಡೋದು ಹೇಗಂತ ತಿಳ್ಕೊಳ್ಳೋಣ. ಫಸ್ಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ, ಸೈನ್ ಅಪ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ. ಫಸ್ಟ್ ನೇಮ್, ಲಾಸ್ಟ್ ನೇಮ್ ಮತ್ತು ಇಮೇಲ್ ಅಡ್ರೆಸ್. ನೆಕ್ಸ್ಟ್ ಸೈನ್ ಅಪ್. ಇದೇ ಇಮೇಲ್ಗೆ OTP ಬರುತ್ತೆ, ಆ OTPನಲ್ಲಿ ಹಾಕಬೇಕು. ನೆಕ್ಸ್ಟ್ ಕಂಪ್ಲೀಟ್ ಸೈನ್ ಅಪ್. ಇಲ್ಲಿ ಎರಡು ರೀತಿ ಆಪ್ಷನ್ ಇದೆ. ಅಮೌಂಟ್ನ ಸೆಂಡ್ ಮಾಡೋದಾದರೆ ಫಸ್ಟ್ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಕೆಂಡ್ ಒಂದು ಬಂದುಬಿಟ್ಟು ಪೇಮೆಂಟ್ನ ರಿಸೀವ್ ಮಾಡಲಿಕ್ಕೆ. ಸೆಕೆಂಡ್ ಒಂದು ಫ್ರೀ ಆಗಿದೆ, ನಮ್ಗೆ ಬೇಕಾಗಿದ್ದು ಕೂಡ ರಿಸೀವ್ ಮಾಡಿಕೊಳ್ಳುವಂಥದ್ದು. ಓಕೆ, ಇಲ್ಲಿ ಏನು ಡೀಟೇಲ್ಸ್ ಇದೆ ಕಂಪ್ಲೀಟಾಗಿ ಫಿಲ್ ಮಾಡಿ. ಫಸ್ಟ್ ನೇಮ್, ಮಿಡಲ್ ನೇಮ್, ಡೇಟ್ ಆಫ್ ಬರ್ತ್ ಆ್ಯಂಡ್ ಆನ್. ಹಾಗೆ ರಿಕವರಿ ಇಮೇಲ್ ಇದೆ, ಅದನ್ನು ಕೂಡ ಹಾಕಿ. ಜೊತೆಗೆ ನಿಮ್ಮ ಮೊಬೈಲ್ ನಂಬರ್, ಆಕ್ಯುಪೇಷನ್ ಇದಿಷ್ಟು ಫಿಲ್ ಮಾಡಿ ನೆಕ್ಸ್ಟ್ ಸ್ಟೆಪ್ಪನ್ನು ಕ್ಲಿಕ್ ಮಾಡಬೇಕು. ಅಡ್ರೆಸ್ ಇದೆ, ಎಲ್ಲದು ರಿಯಲ್ ಅಡ್ರೆಸ್ಸೇ ಕೊಡಿ, ಯಾಕಂದರೆ ಇನ್ ಕೇಸ್ ಪೇಮೆಂಟ್ ರಿಜೆಕ್ಟ್ ಕೂಡ ಆಗ್ಬೋದು. ಇಂಡಿವಿಜುವಲ್ ಇದೆ, ಬಿಸ್ನೆಸ್ ಅಲ್ಲ, ಇಂಡಿವಿಜುವಲು. ಹಾಗೆ ಡು ಯು ಪೇ ಯುನೈಟೆಡ್ ಸ್ಟೇಟ್ಸ್ ಇನ್ಕಮ್ ಟ್ಯಾಕ್ಸ್? ನೋ. ಅದೇ ರೀತಿ ಅಲ್ಲಿ ವರ್ಕ್ ಮಾಡ್ತಿದ್ರೆ ಕೇಳ್ತಿದ್ದಾರೆ, ಅದು ಕೂಡ ನೋ. ಟ್ಯಾಕ್ಸ್ ID ಬಂದುಬಿಟ್ಟು ನಿಮ್ಮ ಪಾನ್ ಕಾರ್ಡ್ ನಂಬರ್. ಓಕೆ, ನೆಕ್ಸ್ಟ್ ಸ್ಟೆಪ್ 3 ಟಿಕ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ಐಡೆಂಟಿಟಿ, ಎಲ್ಲವೂ ಕೂಡ if your name matches on all documents and your ID card is high quality. ID ಕಾರ್ಡ್ ಹೈ ಕ್ವಾಲಿಟಿ ಇದ್ದು ಎಲ್ಲ ನೇಮೆಲ್ಲ ಮ್ಯಾಚ್ ಆದರೆ ತುಂಬ ಬೇಗ ಪ್ರೊಸೆಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಸ್ಟೆಪ್ಪು ಅಗ್ರಿ ಆ್ಯಂಡ್ ಕಂಟಿನ್ಯೂ. ಸ್ಟಾರ್ಟ್ ವೆರಿಫಿಕೇಷನ್. ಡಾಕ್ಯುಮೆಂಟ್ಸ್ ಪ್ರೊವೈಡ್ ಮಾಡಬೇಕು ಅವ್ರಿಗೆ, ಲೈವ್ನೆಸ್ ಚೆಕ್ ಮಾಡ್ತಾರೆ, ಪರ್ಸನಲ್ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಬೇಕು. ಓಕೆ, ಸ್ಟಾರ್ಟ್ ವೆರಿಫಿಕೇಷನ್. ಮತ್ತು OTP ಬರುತ್ತೆ ಮೇಲ್ IDಗೆ, ಅದನ್ನು ಹಾಕೋಣ. ಟಿಕ್ ಮಾರ್ಕ್ ಮಾಡಿ ಕ್ರಿಯೇಟ್ ಮೈ ಅಕೌಂಟು. ಕಂಟಿನ್ಯೂ ವೆರಿಫಿಕೇಷನ್. ಸ್ಕಿಪ್ ಮಾಡಬೇಕಾದ್ರೂ ಮಾಡ್ಬೋದು. ನಿಮ್ಮ ಯಾವ ಡಾಕ್ಯುಮೆಂಟ್ಸಲ್ಲಿ ಅಡ್ರೆಸ್ಸು, ಸ್ಪೆಲ್ಲಿಂಗು ಎಲ್ಲ ಸರಿಯಾಗಿದೆ, ಎಲ್ಲ ಡೀಟೇಲ್ಸ್ ಸರಿಯಾಗಿದೆ, ಅದನ್ನು ಅಪ್ಲೋಡ್ ಮಾಡಿ. ನಾನು ಪಾನ್ ಕಾರ್ಡ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂ. ಅಪ್ಲೋಡ್ ಬೇಕಾದ್ರೆ ಮಾಡ್ಬೋದು, ಇಲ್ಲ ಫೋಟೋ ಕೂಡ ತೆಗಿಬೋದು. ಈ ರೀತಿ ಕೈಲಿ ಹಿಡ್ಕೊಂಡು ಬೇಕಾದ್ರೆ ತೋರಿಸಿ ಬೇಕಾದ್ರೆ ಕ್ಲಿಕ್ ಮಾಡ್ಕೊಳ್ಬೋದು, ಬಟ್ ನಾನು ಅಪ್ಲೋಡ್ ಮಾಡ್ತೀನಿ. ಕ್ಯಾಮರಾ ಎಲ್ಲ ಮಾಡಿ ಅಂತ ಹೇಳ್ತಿದ್ದಾರೆ. ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಕೆಳಗಡೆ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ರಂಟ್ ಮತ್ತು ಬ್ಯಾಕ್ ಸೈಡ್ ಏನೂ ಇರೋಲ್ಲ, ಬಟ್ ಬ್ಯಾಕ್ ಸೈಡ್ ಕೂಡ ಅಪ್ಲೋಡ್ ಮಾಡಿ. ಓಪನ್ ಮಾಡಿದ್ರೆ ಅಪ್ಲೋಡ್ ಆಗುತ್ತೆ. ಬ್ಯಾಕ್ ಸೈಡ್ ಇಮೇಜ್. ಕಂಟಿನ್ಯೂ.
ಬ್ಯಾಕ್ಗ್ರೌಂಡ್ ಚೆನ್ನಾಗಿರೋ ಪ್ಲೇಸಲ್ಲಿ ಕೂತ್ಕೊಳ್ಳಿ, ಅಲ್ಲಿ ಲೈಟ್ ಕೂಡ ಚೆನ್ನಾಗಿರಲಿ. ಓಕೆ, ಜೊತೆಗೆ ಸ್ಕ್ರೀನಲ್ಲಿ ನಿಮಗೆ ಇನ್ಫಾರ್ಮೇಷನ್ ಬರುತ್ತೆ ನೋಡಿ, ಫಿಟ್ ಯುವರ್ ಫೇಸ್ ಇಂಟು ದ ಹೋಲ್ಡ್ ಸ್ಟಿಲ್, ಆ ರೀತಿ ಅದನ್ನು ನೀವು ಫಾಲೋ ಮಾಡಿ. ಈಗ ಹೆಡ್ಡನ್ನು ರೊಟೇಷನ್ ಮಾಡಬೇಕು. ಒಂದು ರೌಂಡ್ ರೊಟೇಟ್ ಮಾಡಿದಾಗ ಅದು ಓಕೆ ಆಗುತ್ತೆ. ಆಲ್ಮೋಸ್ಟ್ ದಾರ್ ಅಂತ ಬಂತು ನೋಡಿ, ಯು ಆಲ್ ಸೆಟ್ ಅಂತ ಬಂತು, ಎಲ್ಲ ಕ್ಲಿಯರ್ ಆಯಿತು. ಈಗ ಪರ್ಸ್ನಲ್ ಇನ್ಫಾರ್ಮೇಷನ್ ಏನಿದೆ ಇನ್ನೊಂದು ಸಲ ಚೆಕ್ ಮಾಡೋಣ. ಓಕೆ, ಎಲ್ಲ ಸರಿ ಇದ್ದರೆ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಫಾರ್ ಸಬ್ಮಿಟಿಂಗ್. ಓಕೆ, ಇನ್ನೊಂದು ಸಲ ಬಂತು ನೋಡಿ, ಐ ಡಿ ಕಾರ್ಡ್ ಹೈ ಕ್ವಾಲಿಟಿ ಇರಬೇಕು, ಫೋಟೋ ಏನಿದೆಯಲ್ಲ ಅದು ಹಾಗೆ ಇದ್ದರೆ ವಿದಿನ್ ಮಿನಿಟಲ್ಲಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಷ್ಟೇ. ನೆಕ್ಸ್ಟ್ ಸ್ಟೆಪ್, ಓಕೆ, ಇದು ಆಲ್ರೆಡಿ ಆಗಿದೆ, ಅಪ್ಡೇಟ್ ಆಯಿತು ನೋಡಿ. ಡಾಕ್ಯುಮೆಂಟ್ಸ್ ಕೇಳ್ತೇವೆ ಈಗ. ಡಾಕ್ಯುಮೆಂಟ್ಸಲ್ಲಿ ಸಿಗ್ನೇಚರ್ ಮಾಡಬೇಕು. ಅದಕ್ಕೆ ನಾವು ಕ್ಲಿಕ್ ಟು ಸೈನ್ ಅಂತ ಕ್ಲಿಕ್ ಮಾಡಿ, ಐ ಅಗ್ರಿ ಟಿಕ್ ಮಾರ್ಕ್ ಮಾಡಿ, ಗೆಟ್ ಸ್ಟಾರ್ಟೆಡ್. ಓಕೆ, ಇಲ್ಲಿ ನಮ್ಮ ಡೀಟೇಲ್ಸ್ ಇರುತ್ತೆ, ಇದೊಂದು ಸಲ ಚೆಕ್ ಮಾಡ್ಕೊಳ್ಳಿ. ಓಕೆ, ಎಲ್ಲ ಓಕೆ ಇದ್ದರೆ ಮೇಲ್ಗಡೆ ಸ್ಟಾರ್ಟ್ ಅಂತ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ ಆಗುತ್ತೆ. ಇಲ್ಲಿ ಸಿಗ್ನೇಚರ್ ಮಾಡಬೇಕು ನಮ್ಮದು. ಇಲ್ಲಿ 3 ರೀತಿ ಆಪ್ಷನ್ ಇದೆ. ಒಂದು ಟೈಪ್ ಮಾಡ್ಬೋದು, ಇಲ್ಲ ಡ್ರಾ ಮಾಡ್ಬೋದು, ಇಲ್ಲಾಂದರೆ ಒಂದು ಪೇಪರಲ್ಲಿ ಬರೆದು ಅಪ್ಲೋಡ್ ಕೂಡ ಮಾಡ್ಬೋದು. ಬರೆದ್ರೆ ಈ ರೀತಿ ಬರುತ್ತೆ ನೋಡಿ ಹೆಸರು. ನಾನು ಡ್ರಾ ಮಾಡ್ತೀನಿ. ಇನ್ನೊಮ್ಮೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ, ಜಸ್ಟ್ ಟಚ್ ಮಾಡಿದ್ರೆ ಆ ಸಿಗ್ನೇಚರಲ್ಲಿ ಬರುತ್ತೆ. ಓಕೆ, ಇದು ಬಂತು, ಡನ್. ಥ್ಯಾಂಕ್ಸ್ ಫಾರ್ ಕಂಪ್ಲೀಟಿಂಗ್ ಯುವರ್ ಸಿಗ್ನೇಚರ್ ಅಂತ ಬಂತು. ಓಕೆ, ಈ ವಿಂಡೋ ಕ್ಲೋಸ್ ಮಾಡೋಣ ಈಗ. ನೆಕ್ಸ್ಟ್, ಅಕೌಂಟ್ ಸೆಕ್ಯೂರಿಟಿ, ಕೀಪ್ ದಿಸ್ ಸಿಂಪಲ್ ಫಾರ್ ಮಿ ಅಂತ ಕ್ಲಿಕ್ ಮಾಡಿ ಫಸ್ಟ್ ಒಮ್ಮೆ. ಓಕೆ, ಓಕೆ, ನೆಕ್ಸ್ಟ್ ಸ್ಟೆಪ್ಪು, ಈಗ ಒಂದು ಪಾಸ್ವರ್ಡ್ ಸೆಟ್ ಮಾಡಬೇಕು. ಪಾಸ್ವರ್ಡ್ ಬಂದುಬಿಟ್ಟು ಚೂಸ್ ಯುವರ್ ಓನ್ ಅಂತ ಕ್ಲಿಕ್ ಮಾಡ್ಕೊತೀನಿ ನಾನು. ನಾನೇ ಓನ್ ಪಾಸ್ವರ್ಡ್ ಹಾಕ್ತೀನಿ, ಇಲ್ಲಾಂದರೆ ಅಲ್ಲಿ ಯಾವ್ದಾದ್ರು ಬರುತ್ತೆ ಅದನ್ನು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಬೋದು. 18ರಿಂದ 42 ವರ್ಡ್ ಇರಬೇಕು. ಅದರಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ ಎಲ್ಲ ಆ್ಯಡ್ ಮಾಡ್ಕೊಳ್ಬೇಕು. ಓಕೆ, ಹಾಗೆ ಒಂದು ನಂಬರ್, ಅಟ್ಲೀಸ್ಟ್ ಒಂದು ನಂಬರ್ ಇರಬೇಕು ಅಂತಿದೆ. ಮಿನಿಮಮ್ 18 ಲೆಟರ್ಸ್, ಮ್ಯಾಕ್ಸಿಮಮ್ 42 ಲೆಟರ್ಸ್. ಓಕೆ, ಅಷ್ಟರೊಳಗೆ ಇರಬೇಕು. ಆಯಿತು, ನೆಕ್ಸ್ಟ್ ಸ್ಟೆಪ್ಪು, ಓಕೆ, ಇದು ರಿಕವರಿ ಕೋಡ್. ಇನ್ ಕೇಸ್ ಮೊಬೈಲ್ ಅಕೌಂಟ್ ಡಿಲೀಟ್ ಆಯಿತು, ಇನ್ನೊಂದು ಸಲ ಬೇಕು ಅಂತಂದರೆ, ಇನ್ನೊಂದು ಸಲ ಅದೇ ಅಕೌಂಟ್ ನಮ್ಗೆ ಬೇಕು ಅನ್ನೋದಾದರೆ ಇದು ನಮ್ಗೆ ಬೇಕು. ಇದಿಲ್ಲದೆ ಯಾವುದೇ ಕಾರಣಕ್ಕೂ ನಿಮ್ಮದು ರಿಕವರ್ ಮಾಡಲಿಕ್ಕಾಗಲ್ಲ. ಡೌನ್ಲೋಡ್ ಫೈಲ್ ಮಾಡ್ಕೊತೀನಿ ನಾನು. ಮತ್ತು ಕಾಪಿ ಟು ಕ್ಲಿಕ್ ಬೋರ್ಡ್ ಮಾಡಿ ಬೇಕಾದ್ರೆ ಎಲ್ಲ ಸೇವ್ ಮಾಡ್ಕೊಳ್ಬೋದು. ಓಕೆ, ಈ ರಿಕವರಿ ಕೋಡ್ ಏನು ಬಂದಿರುತ್ತೆ ಅದನ್ನು ನೋಡಿ ಫಸ್ಟ್ ಮತ್ತು 12th ಆ ವರ್ಡನ್ನು ಸೆಲೆಕ್ಟ್ ಮಾಡಬೇಕು. ಮೇಲ್ಗಡೆ ಬರೆದಿದೆ ನೋಡಿ, ಸೆಲೆಕ್ಟ್ ಮಾಡಿದಾಗ ನಿಮ್ಮದು ಓಕೆ ಆಗುತ್ತೆ. ಡೌನ್ಲೋಡ್ಗೆ ಹೋಗಿ ನೋಡ್ತೀನಿ, ರೈಸ್ ರಿಕವರಿ ಕೋಡ್ ಅಂತ ಬಂದಿದೆ ನೋಡಿ. ಓಕೆ, ಇದು ಓಪನ್ ಮಾಡಿಕೊಂಡು ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಇದನ್ನು ಸೇವ್ ಮಾಡಿ ಇಟ್ಕೊಳ್ಳೋದೇ ಇದ್ದರೆ ಯಾವುದೇ ಕಾರಣಕ್ಕೂ ನಿಮಗೆ ಹಳೆ ಅಕೌಂಟ್ ಸಿಗೋದಿಲ್ಲ. ಅದರಲ್ಲಿ ಎಷ್ಟೇ ದುಡ್ಡಿದ್ರೂ ವೇಸ್ಟ್ ಆಗುತ್ತೆ. ಓಕೆ, ಫಸ್ಟ್ ಒಂದು ನಮ್ಮದು ಫಸ್ಟ್ ಸೆಲೆಕ್ಟ್ ಮಾಡಿದೆ. ಈಗ 12th ಒಂದು ಬಂದುಬಿಟ್ಟು ಎನ್ಫೋರ್ಸು.
ನೆಕ್ಸ್ಟ್ ಸ್ಟೆಪ್. ಓಕೆ, ಕಂಪ್ಲೀಟ್ ಆಯಿತು ಅಂತ ಅನಿಸುತ್ತೆ. ಕಂಪ್ಲೀಟ್ ಆನ್ಬೋರ್ಡಿಂಗ್. ಓಕೆ, ಡ್ಯಾಶ್ಬೋರ್ಡ್ ಕ್ರಿಯೇಟ್ ಆಯಿತು. ಇದನ್ನು ಬುಕ್ ಮಾರ್ಕಲ್ಲಿ ಸೇವ್ ಮಾಡ್ಕೊತೀನಿ. ಏನಾದ್ರು ಡೌಟ್ ಇದ್ದರೆ ಮೆಸೇಜ್ ಹಾಕಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.